ನಮ್ಮ ಸಹ್ಯಾದ್ರಿ ಕಾಲೇಜಿನಲ್ಲಿ ನನ್ನ ಹತ್ರ ಸಹ್ಯಾದ್ರಿ ಕಾಲೇಜಿನಲ್ಲಿ ಬಂದಾಗ ರಾಹುಲ್ ಗಾಂಧಿ ಅವ್ರ ಕೈಯಲ್ಲಿ ಕೊನೆ ಗ್ಯಾರಂಟಿ ಅನೌನ್ಸ್ಮೆಂಟ್ ಮಾಡಿಸ್ತಾರೆ. ಶಕ್ತಿ ಯೋಜನೆ ಅನೌನ್ಸ್ಮೆಂಟ್ ಮಾಡಿಸ್ತಾರೆ. ಸಿದ್ದರಾಮಯ್ಯ ಗೊತ್ತೇ ಇರಲಿಲ್ಲ. 5 ಗ್ಯಾರಂಟಿಲಿ ಕೊನೆ ಗ್ಯಾರಂಟಿ ಅವ್ರ ಕೈಯಲ್ಲಿ ಅನೌನ್ಸ್ಮೆಂಟ್ ಮಾಡಿಸ್ತಾರೆ. ನಾನಿದ್ದೆ. ಶಕ್ತಿ ಯೋಜನೆ ಆಮೇಲೆ ಅದನ್ನೇ ಮೊದಲನೇ ಗ್ಯಾರಂಟಿ ಅಂತ ತಂದು ಅದಾದ್ಮೇಲೆ ಲಾಸ್ಟಲ್ಲಿ ಹೇಳಿದೆ, ನಾನು ಭಾಷಣ ಮಾಡುವ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದದಕ್ಕೆ ಇವತ್ತು ಎಲ್ಲರ ಮನೆಗೂ ಕೂಡ ಈ 5 ಗ್ಯಾರಂಟಿಯನ್ನ ತಲುಪಿಸ್ತಾ ಇದ್ದೀವಿ. 13ನೇ ತಾರೀಕಿಗೆ ಈ ಸರ್ಕಾರ ಬಂದು 1,000 ವರ್ಷ 1,000 ದಿನ ಆಗ್ತದೆ. 14ನೇ ತಾರೀಕು ನಾವು ಅದನ್ನ ಹಾವೇರಿಲಿ ಈ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. 14ನೇ ತಾರೀಕಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರುಗಳಿಗೆ ಆಹ್ವಾನವನ್ನು ನಾನು ಕೊಡ್ತಾ ಇದ್ದೇನೆ. ಇವತ್ತು ಒಂದು ಸರ್ಕಾರ, ನನ್ನ ಪಕ್ಷ ಈಗ ನನ್ನ ಅಸ್ಸಾಂಗೆ ಹಾಕಿದೆ. ಅಸ್ಸಾಂ ನಾಯಕರ ಹತ್ರ ಚರ್ಚೆ ಮಾಡ್ತಾ ಇದ್ದಾರೆ. ಎಷ್ಟು ಜನ ಸುಳ್ಳು ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ನನ್ಗೆ ಗೊತ್ತಾಗ್ತದೆ. ಅವ್ರು ಹೇಳ್ತಾ ಇದ್ರು, ಯಾರವ್ರ ಪಾರ್ಟಿ ಇದ್ದಾರೆ ಅವ್ರಿಗೆ ಮಾತ್ರ ಈ ಗ್ಯಾರಂಟಿ ಸ್ಕೀಮ್ ದುಡ್ಡು ಕೊಡ್ತಾರಂತೆ. ಅವ್ರು ತೀರ್ಮಾನ ಮಾಡ್ಬಿಟ್ಟು ಸರ್ಕಾರ ಬೇರೆಯವ್ರಿಗೆ ಬಡವ್ರಿಗೆ ಕೊಡೋದಿಲ್ಲಂತೆ. ನಾವೇನು ಈ ರೀತಿ ಎಲ್ಲರೂ ಬಡವ್ರಿಗೆ ಅರ್ಜಿ ತೆಗೆದುಕೊಂಡು ಕೊಟ್ಟು, ಈಗ ನಿಮ್ಮಲ್ಲಿ 2 ಶಾಸಕರು ಬಿಟ್ಟರೆ ನಮಗೆ ಉಡುಪಿಲೂ ಇಲ್ಲ, ಮಂಗಳೂರಲ್ಲೂ ಇಲ್ಲ, ಅಂದ್ರೆ ಇದರಲ್ಲಿ ಇಲ್ಲ. ಆದ್ರೆ ನಾವೆಲ್ಲರಿಗೂ ಕೊಡ್ತಾ ಇದೀವಿ. ಬಿಜೆಪಿಯವರು ಕೂಡ ಫುಲ್ 90% ತೆಗೆದುಕೊಳ್ತಾ ಇದ್ದಾರೆ. ಟೀಕೆ ಮಾಡೋರು ಬೇಡ ಅಂತ ಬಿಟ್ಬಿಡ್ಲಿ, ನೋಡೋಣ, ನಮ್ಗೆ ಬೇಡ ಅಂತ ಬಿಟ್ಬಿಡ್ಲಿ, ಬಸ್ಸಲ್ಲಿ ಬಿಟ್ಬಿಡ್ಲಿ, ಆಗ ನಾವು ಅದನ್ನ ಒಪ್ಕೊಳ್ತೇವೆ. ಸೊ ಆದ್ರೂ ಪರವಾಗಿಲ್ಲ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಮುಂದಕ್ಕಾರ ಕೂಡ ದೇವರು ಈ ಮಾಲಿಂಗೇಶ್ವರ ಅವರಿಗೆ ಒಳ್ಳೆ ಮನಸ್ಸು ಕೊಟ್ಟು ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಕೊಟ್ಟಿದ್ದಾರೆ. ದಿನ ನಮ್ಮ ಮನೆ ಬೆಳಗ್ತಾ ಇದ್ದಾರೆ. 200 ಯೂನಿಟ್ವರೆಗೂ ಕರೆಂಟ್ ಬರ್ತಾ ಇದೆ, ದಿನ ಅಕ್ಕಿ ಬರ್ತಾ ಇದೆ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ದುಡ್ಡು ಸಿಗ್ತಾ ಇದೆ, 2,000 ರೂಪಾಯಿ ಸಿಗ್ತಾ ಇದೆ ಅಂತ ಹೇಳಿ ಅವರೆಲ್ಲರೂ ಕೂಡ ದೊಡ್ಡ ಹೃದಯ ಶ್ರೀಮಂತಿಕೆಯ ಮತವನ್ನು ಕಾಂಗ್ರೆಸ್ ಕೊಡ್ಲಿ ಮುಂದಕ್ಕಾರು ಅಂತ ಹೇಳಿ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಿದ್ದೇನೆ. ಸೊ ಇಲ್ಲಿ ಗಟ್ಟಿಯಾಗಿ ನೀವೆಲ್ಲ ನಿಂತ್ಕೊಳ್ಬೇಕು. ಇವತ್ತು ರೈ ಅವರು ಕಾಂಗ್ರೆಸ್ ಕಚೇರಿ ಇವತ್ತು ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊಟ್ರು. ನಾನು ಡೈಲಿ ಡೇಟ್ ಕೇಳ್ತಿದ್ದೆ. ಆಮೇಲೆ ತೀರ್ಮಾನ ಮಾಡಿದೆ, ಕಾಯ್ಕೊಂಡು ಕೂತ್ಕೊಳ್ಳೋದು ಬೇಡ, ಕೆಲಸ ಶುರು ಆಗಲಿ ಅಂತೇಳಿ ಎಲ್ಲರಿಗೂ ಈಗ ಆದೇಶ ಕೊಟ್ಬಿಟ್ಟಿದ್ದೀನಿ, ಸಂದೇಶ ರವಾನೆ ಮಾಡಿಬಿಟ್ಟಿದ್ದೀನಿ. ಯಾರ್ಯಾರು ಕಟ್ಟಬೇಕು ಜಲ್ದಿ ಶುರು ಮಾಡಿ, ಆಮೇಲೆ ಒಂದಿನ ಅದಕ್ಕೆ ಕಲ್ಲು ಹಾಕ್ಸೋಣ ಅಂತೇಳಿ ನಾನು ಹೇಳಿದ್ದೇನೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕೈಲಿ, ರಾಹುಲ್ ಗಾಂಧಿ ಅವ್ರ ಕೈಲಿ ಬೆಂಗಳೂರಿನ ಕಲ್ಲು ಹಾಕ್ಸಿ, ಇಲ್ಲಿಂದ ವರ್ಚುವಲ್ ಅಲ್ಲಿ ಇಲ್ಲೊಂದು ಸಣ್ಣ ಇಲ್ಲಿ ಸ್ಕ್ರೀನ್ ಹಾಕಿ ಇಟ್ಟಿದ್ದೀರಿ. ಆ ರೀತಿ ಈ ರೀತಿ ಸ್ಕ್ರೀನ್ ಹಾಕಿ ಇಲ್ಲೇ ಕಾರ್ಯಕ್ರಮನ ಮಾಡಿ ನೋಡುವಂತ ಕೆಲಸನ, ಇಲ್ಲಿ ಯಾವ್ದಾದ್ರು ಸಮುದಾಯ ಭವನದಲ್ಲಿ ನೋಡುವಂತ ಕೆಲಸನ ಮಾಡಿಸುವಂತ ಕೆಲಸಕ್ಕೆ ನಾವೆಲ್ಲ ಮುಂದಕ್ಕೆ ಕೆಲಸ ಮಾಡೋಣ. ಇವತ್ತು 100 ಕಚೇರಿ ಆಗಬೇಕು. ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿದ್ರು. ಆ ಜಾಗದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಕೂತಿದ್ದಾರೆ. ಅಂದು ಗಾಂಧೀಜಿ ಇದ್ರು, ಇವತ್ತು ನಮ್ಮ ರಾಜ್ಯವರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ನಾಯಕರು ಕೂಡ ಇವತ್ತು ಇದ್ದಾರೆ. ಸೊ ಆ ಸವಿನ ನೆನಪಿನಲ್ಲಿ 100 ಕಚೇರಿ ಮಾಡಬೇಕು ನಮ್ಮ ಕಾರ್ಯಕರ್ತರು. ಈಗ ಕೆಲವ್ರಿಗೆ ಶಾಸಕರುಗಳಿಗೆ ಕಚೇರಿ ಇರ್ತವೆ, ಶಾಸಕರು ಇಲ್ಲದೆ ಹೋದ್ರೆ ಕಚೇರಿ ಇಲ್ಲಿ ಹೋಗ್ತಾರೆ. ಯಾವ್ದಾದ್ರು ಒಂದು ಸಹಕಾರ ಸಂಸ್ಥೆಗಳಿದ್ರೆ ಅಲ್ಲಿ ಹೋಗಿ ಕೂತ್ಕೋತಾರೆ. ಸೊ ಈ ಕಾಂಗ್ರೆಸ್ ಕಚೇರಿ ಇದ್ರೆ ಅಟ್ಲೀಸ್ಟ್ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಚರ್ಚೆ ಮಾಡ್ಬೋದು, ಕಷ್ಟ ಸುಖ ಹೇಳ್ಕೊಳ್ಬೋದು, ಒಬ್ರೊಬ್ರು ಸೇರ್ಬೋದು, ವಿಚಾರ ವಿನಿಮಯ ಮಾಡ್ಕೊಳ್ಬೋದು. ಆ ದೃಷ್ಟಿಯಿಂದ ಇದು ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಈ ಒಂದು ಪ್ರಬಲವಾದಂತ ತೀರ್ಮಾನವನ್ನ ಮಾಡಿದ್ದೇನೆ. ಬಹಳ ಜನ ಶಾಸಕರೆಲ್ಲ ಸಹಕಾರ ಕೊಟ್ಟಿದ್ದಾರೆ, ಮಂತ್ರಿಗಳು ಸಹಕಾರ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಇಂದನೂ ಬೇಕಾದಷ್ಟು ಮಂಜೂರಾತಿ ಮಾಡಿದ್ರು. ಕೆಲವರು ಸ್ವಂತ ಆಸ್ತಿಗಳನ್ನ ಬರ್ಕೊಟ್ಬಿಟ್ಟಿದ್ದಾರೆ ಕೆಲವರು MLAಗಳು. ಸೊ ಈಗ ಇಲ್ಲೂ ಕೂಡ ನಮ್ಮ ಶಾಸಕರು ಅಶೋಕ್ ರೈ ಅವರು
ಈ ಜಾಗನ ತೆಗೆದುಕೊಂಡು ಬಂದರು. ಇದಕ್ಕೆ ಏನು ಬೇಕು ನಾವು ಮಂಜೂರಾತಿ ಮಾಡಿದ್ರು. ನಿಮ್ಮ ಹತ್ರ ಎಲ್ಲರೂ ಕೂಡ ಚಿಕ್ಕ ಅಳಿಲ ಸೇವೆ ಅಂತೇಳಿ ನೀವು 100 ಕೊಡಿ, 1000 ಕೊಡಿ, 1,00,000 ಕೊಡಿ, 10,00,000 ಕೊಡಿ, 50,00,000 ಕೊಡಿ ಅಂತೇಳಿ ನಿಮ್ಮನ್ನು ಯಾಕೆ ಕೇಳ್ತಾ ಇದ್ದಾರೆ ಅಂತಂದ್ರೆ ನಿಮ್ಗೊಂದು ಹಕ್ಕಿರಬೇಕು ಅನ್ನೋ ದೃಷ್ಟಿಯಿಂದ ಅವರು ಕೇಳ್ತಾ ಇದ್ದಾರೆ.